ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ಬಿಂದು ನಿರಂಜನ್. ಇವತ್ತು ನಾನು ಆ್ಯಕ್ಚುಲಿ ಯುಗಾದಿ ಹಬ್ಬದ ಕ್ಲೀನಿಂಗಿಗೋಸ್ಕರ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸೊ ಏನು ಅಂತ ಅಂದರೆ ನಾನು ಆಲ್ರೆಡಿ ಫುಲ್ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಏನಿದ್ರು ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೋಬೇಕಾಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಯಾಬಿನ್ಗಳನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದೇನೂ ಇಲ್ಲ. ಯಾಕೆ ಅಂತಂದರೆ ನೋಡಿದರೆ ಆಲ್ಮೋಸ್ಟ್ ಎಲ್ಲದನ್ನು ಗೊತ್ತಾಗೋಗ್ಬಿಡುತ್ತೆ, ಏನು ಯಾಕೆ ಏನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ವ್ಲಾಗಲ್ಲಿ ಜಾಸ್ತಿ ಮಾತಾಡೋದು ಬೇಡ, ಹಾಗೆ ನೋಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಇಲ್ಲಿ ಮಾತಾಡ್ತಾ ಇಲ್ಲ. ಸೊ ನೋಡ್ಕೊಂಡು ಬನ್ನಿ. ನಾನು ಆಲ್ರೆಡಿ ಹೇಳಿದ್ದ ಹಾಗೆ ನಾನು ಆಲ್ರೆಡಿ ಮನೆಯೆಲ್ಲ ಒಂದು ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಕಿಚನ್ ಏರಿಯಾ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಸೊ ಅದನ್ನೆಲ್ಲ ಮಾಡಿಕೊಂಡು ಕರ್ಟನ್ನೆಲ್ಲ ವಾಶಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಯಿತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಹಬ್ಬಕ್ಕೆ ಏನೇನು ಬೇಕಾಗಿತ್ತಲ್ವ, ಸೊ ಮೇನ್ ಥಿಂಗ್ಸು ಅದನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಅದ್ರ ಜೊತೆಗೆ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಮತ್ತು ಬಾಳೆಹಣ್ಣು ಹಣ್ಣುಗಳೆಲ್ಲ ಬೇಕಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ತರಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಹೋಗಿ ತೊಗೊಂಡು ಬಂದ್ವಿ. ಇಲ್ಲಿ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಸೊ ಅವನು ಈರುಳ್ಳಿ ತುಂಬಿಕೊಡೋದಾಗಿರ್ಬಹುದು, ಮತ್ತು ಐಟಮ್ಸ್ ಏನು ಬಾಕ್ಸ್ಗಳನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡೋದು, ನಾನು ಕ್ಲೀನ್ ಮಾಡುವಾಗ ಈ ಥರ ಚಿಕ್ಕ ಪುಟ್ಟಗಳ ಹೆಲ್ಪ್ಗಳೆಲ್ಲ ಅವನು ಕೂಡ ಮಾಡ್ತಾ ಇದ್ದ. ಸೊ ಯಾಕೆಂದರೆ ಸ್ಕೂಲ್ಗೆ ರಜಾ ಇತ್ತು, ಸೊ ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಇನ್ನೇನಿದ್ರು ನನ್ನ ಕೆಲಸ ಅಂದರೆ ಏನು ತಂದಿರೋ ಐಟಮ್ಸ್ನೆಲ್ಲ ಎತ್ತಿಡ್ಕೋಬೇಕು ಅಂದರೆ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬಹುದು, ಇಂಥದ್ದೆಲ್ಲ ನನ್ನ ಕೆಲಸ ಆಗಿತ್ತು. ಸೊ ಇದನ್ನೆಲ್ಲ ಮಾಡಿಕೊಂಡು ನಾನು ಹಬ್ಬಕ್ಕೆ ರೆಡಿ ಆಗಿದ್ದೀನಿ. ಮತ್ತು ನೀವು ರೆಡಿ ಆಗಿದ್ದೀರಾ? ಸೊ ಯಾರ್ಯಾರು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ? ಸೊ ಅವರೆಲ್ಲ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.